ಸರ್ ಏನು ಭೇಟಿ ಮನವೊಲಿಕೆ ಕಾರ್ಯಕ್ರಮ ಮನವೊಲಿಕೆ ಮಾಡೋ ಅಂಥದ್ದು ಏನು ಡೆವಲಪ್ಮೆಂಟ್ ಆಗಿದೆ. ನಾನು ಈ ದಿನ ಬಂದಿರತಕ್ಕಂಥದ್ದು ನಿನ್ನೆ ದಿನ ಫೋನ್ ಮಾಡಿ ಹೇಳಿದ್ದೆ, ಬೆಳಗ್ಗೆ ತಿಂಡಿ ಇಲ್ಲೇ ಬರ್ತೀನಿ ಅಂತ ಹೇಳಿ ಉಪಹಾರ ಸೇವಿಸಿದ್ದೇನೆ. ಒಳ್ಳೆ ಉಪ್ಪಿಟ್ಟು ಕೊಟ್ಟಿದ್ದಾರೆ ರಮೇಶ್ ಅಣ್ಣ ಅವರು. ಯಾವುದೇ ರೀತಿಯ ಮಾತುಕತೆ ಮಾಡಿ ಯಾವುದೋ ದೊಡ್ಡ ಸಮಸ್ಯೆ ಬಗೆಹರಿಸ್ಕೊಳ್ಳಿಕ್ಕೆ ಬರಬೇಕಾದಂಥ ಅವಶ್ಯಕತೆ ಏನಿಲ್ಲ. ಅವರೆಲ್ಲರೂ ಒಟ್ಟಾಗಿ ಇದ್ದಾರೆ. ನಾನು ಮೊದಲಿಂದಲೂ ಹೇಳ್ತಾ ಬಂದಿದ್ದೇನೆ, ನನ್ನ ಜೊತೆಲಿ ನಿರಂತರ ಸಂಪರ್ಕದಲ್ಲಿದ್ದಾರೆ, ಯಾವುದೇ ಸಮಸ್ಯೆಗಳಿಲ್ಲ ಅಂತೇಳಿ ಈಗಲೂ ಹೇಳ್ತೀನಿ. ಇಲ್ಲಿ ಯಾವುದೇ ರೀತಿ ಸಮಸ್ಯೆಗಳೇನಿಲ್ಲ. ಅದರಿಂದ ಇಲ್ಲಿ ನಾನು ಬಂದಿರತಕ್ಕಂಥದ್ದು ಭಾಳ ದಿನಗಳಾಗಿತ್ತು. ಇವತ್ತು ಮನೆಗೆ ಬರ್ತೀನಿ ಅಂತಕ್ಕಂಥದ್ದು ನಿನ್ನೆ ಅವ್ರಿಗೆ ದೂರವಾಣಿ ಮುಖಾಂತರ ಅವ್ರಿಗೇನು ಸಂದೇಶ ಕೊಟ್ಟಿದ್ದೆ. ಬೆಳಗ್ಗೆ ಬಂದು ಅವ್ರ ಜೊತೆ ಹಲವಾರು ವಿಷಯಗಳು ಚರ್ಚೆ ಮಾಡಿದ್ದೇನೆ, ಇಲ್ಲ ಅಂತ ಹೇಳಲ್ಲ. ಚಿಕ್ಕೋಡಿ ಲೋಕಸಭೆಗೆ ಏನಾದರೂ ನಿಂತ್ಕೊಳ್ಳಿ ಏನಾದರೂ ಸಲಹೆ ಕೊಟ್ಟಿದ್ದೀರಾ? ಕಾಂಗ್ರೆಸ್ನ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ಕೊತಾರೆ. ಸೀಟ್ ಹಂಚಿಕೆಯ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಂತ ವಿಚಾರ. ಇಲ್ಲಿ ನಾನು ಬಂದಿರತಕ್ಕಂಥದ್ದು ಕ್ಷೇತ್ರದ ಡೆವಲಪ್ಮೆಂಟ್ ಇರ್ಬೋದು, ಜಿಲ್ಲೆಯ ಅಭಿವೃದ್ಧಿಗಿರ್ಬೋದು, ಅದ್ರ ಬಗ್ಗೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಅದು ಹೊರತುಪಡಿಸಿ ರಾಜಕೀಯವಾಗಿ ಯಾವುದೇ ಚರ್ಚೆಗಳು ನಾವೇನು ಮಾಡಿಲ್ಲ. ಜಾಧವ್ ಅವರ ರಾಜೀನಾಮೆ ಎಲ್ಲ ನಿಮಗೆ ಭೀತಿ ಉಂಟು? ಅದು ಜಾಧವ್ ರಾಜೀನಾಮೆ ನನಗೇನು ಸಂಬಂಧ ಇಲ್ಲ. ಜಾಧವ್ ಅವ್ರ ಜೊತೆ ನಾನೇನು ಸಂಪರ್ಕದಲ್ಲಿಲ್ಲ. ಮೊದಲಿಂದಲೂ ನನ್ನ ಒಂದು ವಿಶ್ವಾಸ ಇರತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಅವ್ರ ಜೊತೆಯಲ್ಲಿ, ನಾಗೇಂದ್ರ ಜೊತೆಯಲ್ಲಿ, ನಮ್ಮ ಕಮಟಳ್ಳಿ ಅವ್ರ ಜೊತೆ, ನನ್ನ ಜೊತೆಲಿ ಅವ್ರು ನಿರಂತರವಾಗಿ ಸಂಪರ್ಕದಲ್ಲೇ ಇದ್ದರು. ಕಳೆದ 4-5 ತಿಂಗಳು ಪ್ರತಿದಿನ ಎಲ್ಲ ವಿಷಯಗಳ ಬಗ್ಗೆ ನನ್ನ ಜೊತೆ ಚರ್ಚೆಯಲ್ಲಿ ಏನು ಅವ್ರು ಭಾಗವಹಿಸ್ಕೊಂಡಿದ್ರು. ಅದರಿಂದ ನಾನು ಮೊದಲಿಂದ ಹೇಳ್ತಾ ಇದ್ದೆ, ನೀವು ಸುಮ್ಮನೆ ಸಮಸ್ಯೆಗಳು ಹುಟ್ಟಾಕತ್ತೀರಿ, ಏನೂ ಇಲ್ಲ ಇಲ್ಲಿ, ಯಾರೋ ಕೆಲವರು ಮಾಹಿತಿಗಳನ್ನು ತಪ್ಪು ಮಾಹಿತಿ ಕೊಡ್ತಾರೆ ಅಂತಕ್ಕಂಥದ್ದನ್ನು ಮೊದಲಿಂದಲೂ ಏನು ಹೇಳಿದ್ದೇನೆ. ಈಗಲೂ ಅಷ್ಟೇ ಹೇಳ್ತಕ್ಕಂಥದ್ದು, ಅವರು ನನ್ನ ಜೊತೆ ಪರ್ಸನಲಿ ವಿಶ್ವಾಸದಲ್ಲಿರ್ತಕ್ಕಂಥವ್ರು. ಅವ್ರಿಗೊಂದಷ್ಟು ಅಸಮಾಧಾನಗಳಿತ್ತವಲ್ಲ ಸರ್? ಅದು ಲೋಕಲಿ ಇರ್ತಕ್ಕಂಥದ್ರಲ್ಲಿ ಅಸಮಾಧಾನಗಳು ಅದಿರ್ತಕ್ಕಂಥದ್ದು ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತಿದೆ. ಲೋಕಲಿ ಕೆಲವು ಸಮಸ್ಯೆಗಳಿರ್ತಕ್ಕಂಥದ್ದು ನಿಜ ಇದೆ. ಅದನ್ನು ಕಾಂಗ್ರೆಸ್ನವರು ನಾಯಕರುಗಳು ಬಗೆಹರಿಸ್ಕೋಬೇಕಾಗ್ತದೆ. ಅದರಲ್ಲಿ ಅವರು ಸಮರ್ಥಿದ್ದಾರೆ, ಬಗೆಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಆದರೆ ನನ್ನ ಒಂದು ಜವಾಬ್ದಾರಿ ಏನಿದೆ, ನನ್ನ ಜವಾಬ್ದಾರಿನ ನಾನು ಯಾವ ರೀತಿ ನಿರ್ವಹಿಸಬೇಕು, ಆ ಜವಾಬ್ದಾರಿ ನಿರ್ವಹಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೋಬೇಕಾದಂಥದ್ದು ನನ್ನ ಕರ್ತವ್ಯ ಇದೆ. ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತಕ್ಕಂಥದ್ದಕ್ಕೆ ನಾನು ಎಲ್ಲೂ ಲಘುವಾಗಿ ಯಾರನ್ನು ಪರಿಗಣಿಸೋದಿಲ್ಲ. ಸರ್, ಬಿಜೆಪಿಯವರು ಇನ್ನೂ ಸಂಪರ್ಕ ಮಾಡ್ತಾ ಇದ್ದಾರೆ, ಅವರು ಸಂಪರ್ಕದಲ್ಲಿದ್ದಾರೆ ಅಂತ? ಬಿಜೆಪಿಯವರು ಎಲ್ಲರ ಜೊತೆನೂ ಸಂಪರ್ಕದಲ್ಲಿ, ನನ್ನ ಜೊತೆಲೂ ಸಂಪರ್ಕದಲ್ಲಿ, ಚಿಕ್ಕೋಡಿ ಒಂದೇ ನಿಮಿಷ, ನನ್ನ ಜೊತೆಲೂ ಸಂಪರ್ಕದಲ್ಲ ಅವರೇ. ಹಾಗಂತ ಅದನ್ನು ಸೀರಿಯಸ್ ಆಗಿ ಆಗ್ತಾ ಹೋಗ್ತೀವಿ. ಭಾಳ ಜನರ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾತಾಡಬಾರದು ಅಂತ ಏನಿದೆ. ಈಗ ನೆನ್ನೆ ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು 2 ಬಾರಿ ಒಟ್ಟೊಟ್ಟಿಗೆ ಭೇಟಿ ಮಾಡಿ ಮಾತಾಡಿದ್ದಾರೆ. ಹಾಗಂತ ಹೇಳಿ ಅದಕ್ಕೆ ಬೇರೆ ಬಣ್ಣ ಕಟ್ಟಲಿಕ್ಕಾಗುತ್ತಾ? ಎಲ್ಲರೂ ಸ್ನೇಹಿತರಿದ್ದೇವೆ. ಬಿಜೆಪಿಲೂ ಹಲವಾರು ಜನ ಸ್ನೇಹಿತರಿರ್ತಾರೆ, ಮಾತನಾಡ್ತಾರೆ. ಆದರೆ ಅದನ್ನು ರಾಜಕೀಯವಾಗಿ ಅದಕ್ಕೆ ಬಣ್ಣ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇವತ್ತು ದೇವೇಗೌಡರು ಮತ್ತು ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ ದೆಹಲಿಯಲ್ಲಿ. ಅವ್ರು ಸೀಟ್ ಹಂಚಿಕೆ ವಿಷಯದಲ್ಲಿ ಬಹುಶಃ ಸೇರಿ ಅಲ್ಲಿ ದೆಹಲಿಯಲ್ಲಿ ತೀರ್ಮಾನಗಳು ಮಾಡಬೇಕಾಗಿದೆ. ಬಹುಶಃ ಅದರ ಬಗ್ಗೆ ಸೀಟ್ ಹಂಚಿಕೆಯ ವಿಷಯದ ಚರ್ಚೆ ಮುಂದುವರೆದಿದೆ ಅನ್ನೋದು ನನಗಿರ್ತಕ್ಕಂಥ ಮಾಹಿತಿ. 9-19 ನಾನು ಮೊದಲೇ ಹೇಳಿದ್ದೇನೆ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಗೆ ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ನಿರ್ಧಾರ ಏನಾಗಿದೆ. ಸೀಟ್ ಹಂಚಿಕೆಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿರ್ತಕ್ಕಂಥದ್ದನ್ನು ಎರಡೂ ಪಕ್ಷಗಳ ನಾಯಕರು ಬಗೆಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸವೂ ನನ್ನಲ್ಲಿದೆ. ಸರ್, ಇದು ಮಂಡ್ಯದೇನು ತಲೆ ಕೆಡಿಸ್ಕೊಬೇಡಿ ಸರ್. ರಮೇಶ್ ಸರ್, ನೀವು ಮಾತಾಡಿ ಸರ್. ಏನಿಲ್ಲ, ನಮ್ಮ ಮುಖ್ಯಮಂತ್ರಿ ಮಾತಾಡೋಣ, ಏನು ಮಾತಾಡೋಣ? ಸರ್, ನೀವು ಮಾತಾಡಿ.